ಮೊನ್ನೆ ನಡೆದಂಥ ಒಂದು ಘಟನೆ ಕಡಬ ಸರ್ಕಾರಿ ಕಾಲೇಜಿನಲ್ಲಿ ಈ ಒಂದು ಆ್ಯಸಿಡ್ ಎರಚಿದ ಒಂದು ಘಟನೆ ನಡೆಯಿತು. ಈ ಒಂದು ಆ್ಯಸಿಡ್ ದುರಂತಕ್ಕೆ ಒಳಗಾದ 3 ಸೆಕೆಂಡ್ PUC ವಿದ್ಯಾರ್ಥಿಯನ್ನು ನಾವು ಭೇಟಿಯಾಗಿ ಅವರ ಹೆತ್ತವರೊಂದಿಗೆ ನಾವು ಮಾತಾಡಿ ಅವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗುವ ನಿಟ್ಟಿನಲ್ಲಿ ನಾವು ಮಹಿಳಾ ಕಾಂಗ್ರೆಸ್ಸಿನವರು ಮೊದಲ ಹೆಜ್ಜೆ ಇಟ್ಟು ಅವರಿಗೆ ಸಹಕರಿಸಿದ್ದೇವೆ. ಈ ಒಂದು ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಿಸುವ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಈ ದೌರ್ಜನ್ಯವನ್ನು ಅತೀವ ದುಃಖದಿಂದ ನಾನು ಇವತ್ತು ಖಂಡಿಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ಘಟನೆಯನ್ನು ನೋಡುವಾಗ ಏನು ಒಂದು ಚೂರಿಯಿಂದ ಇರಿತಗೊಳಗಾಗುವುದು, ನಡು ರಸ್ತೆಯಲ್ಲಿ ಹುಡುಗಿಯರನ್ನು ಕೊಚ್ಚಿ ಇರಿದು ಕೊಲೆ ಮೈಯುವಂಥ ಘಟನೆ, ಆ್ಯಸಿಡ್ ಎರಚಿ ಅವರ ಮುಖ ಅಂಗಾಂಗಗಳ ಒಂದು ಸೌಂದರ್ಯವನ್ನೇ ನಾಶ ಮಾಡುವಂಥ ಕ್ರೂರ ಪ್ರವೃತ್ತಿ ಇಂದು ನಮ್ಮ ಯುವಕರಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತಿದೆ. ಇವತ್ತಿನ ಈ ಒಂದು ಯುಗದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ತಂದೆ ತಾಯಿಯಂತ ಕಳಕಳಿಯಿಂದ ವಿನಂತಿಸ್ತೇನೆ. ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ತಾವು ಗಮನ ಇಡಬೇಕು. ಅವರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಮನೆಯಿಂದಲೇ ಅವರಿಗೆ ಒಂದು ಶಿಕ್ಷಣ ಯಾವ ರೀತಿಯಲ್ಲಿ ಅವರು ಇರಬೇಕು, ಈ ಮೊಬೈಲ್ ಯುಗದಲ್ಲಿ ಯಾವ ರೀತಿಯಲ್ಲಿ ಅವರು ಈ ಒಂದು ಬೇಡವಾದ ಕೆಟ್ಟ ಚಾಳಿಗಳಿಗೆ ಇವತ್ತು ಅವರು ಬಲಿಯಾಗುತ್ತಿದ್ದಾರೆ. ದಯವಿಟ್ಟು ಇವತ್ತು ನಾವು ಕೂಡ ಇವತ್ತು ಸಮಾಜದಲ್ಲಿ ಜಾಗೃತಿ ತರುವ ನಿಟ್ಟಿನಲ್ಲಿ ಹುಡುಗಿಯರಿಗೆ, ಯುವತಿಯರಿಗೆ ಯಾವ ರೀತಿಯಲ್ಲಿ ಅವರು ಮುಂದಕ್ಕೆ ಹೋಗಬೇಕು, ಯಾವ ರೀತಿಯಲ್ಲಿ ಒಂದು ಸಮಾನಾಂತರವಾಗಿ ಹುಡುಗಿಯರನ್ನು ಕಾಣಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಜಾಗೃತಿ ಮೂಡಬೇಕಾಗಿದೆ. ತಂದೆ ತಾಯಿಯ ಜವಾಬ್ದಾರಿ, ಪೋಷಕರ ಹೆತ್ತವರ ಜವಾಬ್ದಾರಿ ಮಾತ್ರವಾದದ್ದು. ನೋಡಿ, ಮೊಬೈಲ್ನ ಯುಗದಲ್ಲಿ ಸ್ವಲ್ಪ ಮೊಬೈಲ್ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳು ಯಾವ ರೀತಿಯಲ್ಲಿ ಮೊಬೈಲ್ ಅಲ್ಲಿ ಏನು ಆಕ್ಟಿವಿಟೀಸ್ ಆಗ್ತದೆ ಅಂತ ಸ್ವಲ್ಪ ತಂದೆ ತಾಯಿಯವರು ಗಮನ ಇಡಬೇಕು. ಹೆಚ್ಚಿನ ಘಟನೆಗಳು ಈ ಮೊಬೈಲ್ ನ ಅವಾಂತರದಲ್ಲಿ ಆದಂತ ಘಟನೆಗಳು. ಸೊ ನಾವು ಬೇರೆ, ನನಗೆ ಮಗಳಿದ್ದಾಳೆ, ನಾನು ನನ್ನ ಮಗಳಿಗೆ ನನ್ನ ಡ್ಯೂಟಿಯನ್ನು ನಾನು ಮಾಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಹೇಳುದು, ಮನೆಯಲ್ಲಿ ಇವರಿಗೆ ಕರೆಕ್ಷನ್ ಸ್ವಲ್ಪ ಆಗ್ಬೇಕು. ಇವತ್ತು ಕಾಲೇಜಲ್ಲಿ ಬೇಕಾದ ಕೌನ್ಸಿಲಿಂಗ್ ಉಂಟು, ಬೇರೆ ಬೇರೆ ರೀತಿ ಅವೇರ್ನೆಸ್ ಉಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವೇರ್ನೆಸ್ ಕೊಡ್ತಾರೆ, ಸರ್ಕಾರದಿಂದ ಅವೇರ್ನೆಸ್ ಕೊಡ್ತಾರೆ. ಆದ್ರೂ ಕೂಡ ತಂದೆ ತಾಯಿಯರ ಜವಾಬ್ದಾರಿ ಮಾತ್ರವಾದದ್ದು. ಇವತ್ತು ತಾಯಿ ಹತ್ರ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಹೇಳಿಕೆ ಅವರಿಂದ ಬರಬಾರ್ದು. ಏನೇ ತೊಂದರೆ ಅದೇ ಆ ಯುವಕರು ಇವತ್ತು ಈ ನಮ್ಮ ಯುವಕರ ಒಂದು ಮನೋಸ್ಥಿತಿ ಸ್ವಲ್ಪ ವೀಕ್ ಆಗಿದೆ. ಯಾರು ಕಾರಣ ಅಂತ ನೋಡ್ಬೇಕು. ನಾವು ಮನೆಯ ವಾತಾವರಣ ಸ್ವಲ್ಪ ಕಾರಣ ಇರ್ತದೆ. ಅವರಿಗೆ ಮೋಟಿವೇಟ್ ಮಾಡಬೇಕು. ಅವರದ್ದು ಮುಂದಿನ ಫ್ಯೂಚರ್ ಬಗ್ಗೆ ಅವರಿಗೆ ಅವೇರ್ನೆಸ್ ಕೊಡ್ಬೇಕು. ನೀನು ಏನು ಆಗ್ಬೇಕು ಮುಂದಕ್ಕೆ, ಈ ನಿಟ್ಟಿನಲ್ಲಿ ಮಾತ್ರ ಮಕ್ಕಳು ಯೋಚಿಸ್ಬೇಕು. ನೋಡಿ, ಇಂಥ ಘಟನೆಗಳು ಆಗುವಾಗ ಬಹಳ ನೋವಾಗ್ತದೆ. ನಾನು ಆ ಹೆಣ್ಣು ಮಕ್ಕಳನ್ನು 3 ಭೇಟಿಯಾದೆ. ಸೆಕೆಂಡ್ PUC ಮ್ಯಾಥ್ಸ್ ಎಕ್ಸಾಮಿಗೆ ರೆಡಿ ಮಾಡ್ತಾ ಇದ್ದ ಮಕ್ಕಳು ಪಾಪ ಇವತ್ತು ಫ್ಯೂಚರ್ ದೃಷ್ಟಿಯಲ್ಲಿ ಕೂಡ ಬಹಳ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ. ಈ ಒಂದು ಸಮಾಜದಲ್ಲಿ ಯುವತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ನಾನು ಮಾತಾಡಿದ್ದೆ ಅಷ್ಟೇ. ನಾನು ಏನು ಇದು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು, ನನ್ನ ಹೆಣ್ಣು ಮಕ್ಕಳಿಗೆ ನಾನು ಅವಳನ್ನು ಕಾಣ್ತಾ ಇದ್ದೇನೆ. ನನಗೆ ಬಹಳ ಬೇಸರ ಆಯಿತು. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಮಕ್ಕಳಿಗೆ ನಾವು ತಿಳುವಳಿಕೆ ಹೇಳಿದರೆ ಖಂಡಿತವಾಗಿಯೂ ಇದರ ಬಗ್ಗೆ ಅವರಿಗೆ ಮುಂದಕ್ಕೆ ಅವರು ಜಾಗೃತರಾಗ್ತಾರೆ.